ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟಿ20 ಸರಣಿಯಲ್ಲಿ ಇಂಗ್ಲೆಂಡ್ ತಂಡದ ಆರಂಭಿಕ ಆಟಗಾರ ಫಿಲ್ ಸಾಲ್ಟ್ ಅವರ ಕಳಪೆ ಪ್ರದರ್ಶನ ಆರ್ಸಿಬಿ ಫ್ಯಾನ್ಸ್ಗೆ ಟೆನ್ಷನ್ ತಂದಿಟ್ಟಿದೆ. 11.5 ಕೋಟಿ ರೂಪಾಯಿಗೆ ಖರೀದಿ ಮಾಡಿದಂತ ಸಾಲ್ಟ್ 3 ಪಂದ್ಯಗಳಲ್ಲೂ ಕೂಡ 2 ಅಂಕಿ ಮೊತ್ತವನ್ನ ದಾಟಿಲ್ಲ. ಕಳೆದ 11 ಇನ್ನಿಂಗ್ಸ್ಗಳಲ್ಲಿ 10ರಲ್ಲಿ ಫೇಲ್ಯೂರ್ ಆಗಿರುವಂತಹ ಸಾಲ್ಟ್ ಅವರ ಫಾರ್ಮ್ ಆರ್ಸಿಬಿಗೂ ಕೂಡ ಚಿಂತೆಯನ್ನ ತಂದಿಟ್ಟಿದೆ. ರನ್ ಬರ ಎದುರಿಸ್ತಾ ಇರುವಂತಹ ಸಾಲ್ಟ್ ಆರ್ಸಿಬಿ ಪರ ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಆಗ್ತಾರೆ ಅಂತಾನೆ ಅಂದಾಜಿಸಲಾಗಿತ್ತು. ಇಂಗ್ಲೆಂಡ್ ವಿರುದ್ಧದ 3ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋತಿದೆ. 171 ರನ್ಗಳ ಗುರಿ ಬೆನ್ನತ್ತಿದಂತಹ ಟೀಂ ಇಂಡಿಯಾ ಪರ ಉತ್ತಮ ಪ್ರದರ್ಶನ ನೀಡಿದ್ದು ಹಾರ್ದಿಕ್ ಪಾಂಡ್ಯ ಜವಾಬ್ದಾರಿಯುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಗೆಲುವಿಗೆ 50 ರನ್ಗಳ ಅಗತ್ಯ ಇದ್ದಾಗ ಹಾರ್ದಿಕ್ ಪಾಂಡ್ಯ ಔಟ್ ಆದ್ರು. ನಿರ್ಣಾಯಕ ಹಂತದಲ್ಲಿ ವಿಕೆಟ್ ಕೈಚೆಲ್ಲಿದ್ದರಿಂದ ಆಕ್ರೋಶಗೊಂಡಂತ ಹಾರ್ದಿಕ್ ಪಾಂಡ್ಯ ಮೈದಾನದಲ್ಲಿ ತಮ್ಮ ಸಿಟ್ಟನ್ನ ಪ್ರದರ್ಶಿಸಿದ್ರು. ತಮ್ಮ ಬ್ಯಾಟ್ ಅನ್ನ ನೆಲಕ್ಕೆಸೆದು ಕೋಪ ಹೊರ ಹಾಕಿರುವಂತಹ ವಿಡಿಯೋ ವೈರಲ್ ಆಗಿದೆ. ಅಂತೂ ಇಂತೂ 14 ತಿಂಗಳ ವನವಾಸ ಮುಗಿಸಿದಂತಹ ಶಮಿ ಟೀಂ ಇಂಡಿಯಾಕ್ಕೆ ವಾಪಸ್ಸಾಗಿದ್ದಾರೆ. ಆದರೆ ಕಂಬ್ಯಾಕ್ ಮಾಡಿದ ಪಂದ್ಯದಲ್ಲಿ ಫುಲ್ ನರ್ವಸ್ ಆದಂತೆ ಕಂಡು ಬಂದಿದ್ದಾರೆ. ಇದನ್ನ 3 ಓವರ್ಗೆ 25 ರನ್ ನೀಡಿ ಶಮಿ ವಿಕೆಟ್ ಪಡೆಯದೆ ನಿರಾಶರಾದ್ರು. ಇವರ ಬೌಲಿಂಗ್ ಶೈಲಿ ಕಂಡ ಮಾಜಿ ಕ್ರಿಕೆಟಿಗ ಪಿಯೂಷ್ ಚಾವ್ಲಾ ಶಮಿ ತುಂಬಾ ನರ್ವಸ್ ಆಗಿ ಆಡಿದ್ರು ಅಂತ ಹೇಳಿದ್ದಾರೆ. 37 ದಿನಗಳಲ್ಲಿ 3ನೇ ದ್ವಿಶತಕ ಸಿಡಿಸಿದ್ದಾರೆ ಸಮೀರ್ ರಿಜ್ವಿ. ಗುಜರಾತ್ ವಿರುದ್ಧದ ಕರ್ನಲ್ ಸಿ.ಕೆ. ನಾಯ್ಡು ಟ್ರೋಫಿ ಪಂದ್ಯದಲ್ಲಿ ಕೇವಲ 159 ಎಸೆತಗಳಲ್ಲಿ 20 ಸಿಕ್ಸರ್ಗಳೊಂದಿಗೆ 262 ರನ್ಗಳ ದ್ವಿಶತಕದ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ. ಇದು ಕಳೆದ 37 ದಿನಗಳಲ್ಲಿ ಅವರ 3ನೇ ದ್ವಿಶತಕವಾಗಿದೆ. ಸಮೀರ್ ರಿಜ್ವಿ ಅವರ ಫಾರ್ಮ್ ನೋಡಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಸಂತಸ ಮನೆ ಮಾಡಿದೆ. ಯಾಕಂದ್ರೆ ಈ ವರ್ಷದ IPL ಮೆಗಾ ಹರಾಜಿನಲ್ಲಿ ಸಮೀರ್ ರಿಜ್ವಿಯನ್ನ ಡೆಲ್ಲಿ ತಂಡ 95 ಲಕ್ಷಕ್ಕೆ ಖರೀದಿ ಮಾಡಿದೆ. ಜನವರಿ 30ರಂದು ಪ್ರಾರಂಭವಾಗಲಿರುವಂತಹ ರೈಲ್ವೇಸ್ ವಿರುದ್ಧದ ಪಂದ್ಯಕ್ಕಾಗಿ ದೆಹಲಿ ತಂಡದ ಪರ ವಿರಾಟ್ ಕೊಹ್ಲಿ ಕಣಕ್ಕಿಳಿಯಲಿದ್ದಾರೆ. ಪ್ರಾಕ್ಟೀಸ್ಗೆ ಬಂದ ವಿರಾಟ್ ಕೊಹ್ಲಿ ತಮ್ಮ ಬಾಲ್ಯದ ಗೆಳೆಯ ಶಾವೇಜ್ ಖಾನ್ ರನ್ನ ಭೇಟಿ ಮಾಡಿದ್ದಾರೆ. ಗೆಳೆಯರಿಬ್ಬರು 10 ವರ್ಷಗಳ ಬಳಿಕ ಭೇಟಿಯಾಗಿದ್ದಾರೆ. ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ಕೊಹ್ಲಿ ಖುಷಿಯ ಕ್ಷಣಗಳನ್ನ ಕಳೆದಿದ್ದಾರೆ. AB ಡಿವಿಲಿಯರ್ಸ್ ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ನ 2ನೇ ಆವೃತ್ತಿಯಲ್ಲಿ ಗೇಮ್ ಚೇಂಜರ್ ಸೌತ್ ಆಫ್ರಿಕಾ ಚಾಂಪಿಯನ್ಸ್ ತಂಡದ ನಾಯಕನಾಗಿ ಸೆಲೆಕ್ಟ್ ಆಗಿದ್ದಾರೆ. ಸುಮಾರು 3 ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾಗಿದ್ದಂತ AB ಡಿವಿಲಿಯರ್ಸ್ ಮತ್ತೆ ಕ್ಯಾಪ್ಟನ್ ಪಟ್ಟಕ್ಕೇರಿದ್ದಾರೆ. ಜುಲೈ ತಿಂಗಳಲ್ಲಿ ಈ ಪಂದ್ಯಾವಳಿಗಳು ನಡೆಯಲಿವೆ. IPL ಆರಂಭಕ್ಕೂ ಮುನ್ನ ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಬದಲಾವಣೆ ಕಂಡುಬರೋ ಸಾಧ್ಯತೆ ಇದೆ. ತಂಡದಲ್ಲಿರುವಂತಹ ಆಸ್ಟ್ರೇಲಿಯಾ ಆಟಗಾರ ಜೋಸ್ ಇಂಗ್ಲಿಸ್ ಗಾಯಗೊಂಡಿದ್ದಾರೆ. ಇವರು IPL ನಿಂದ ಹೊರಗುಳಿಯೋ ಸಾಧ್ಯತೆ ಇದೆ. ಹೀಗಾಗಿ ಪಂಜಾಬ್ ಫ್ರಾಂಚೈಸಿ ಬದಲಿ ಆಟಗಾರನ ಆಯ್ಕೆ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಜೊತೆಗೆ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿರುವಂತಹ ಆಟಗಾರರನ್ನ ಆಯ್ಕೆ ಮಾಡಲಿದೆ. ಭಾರತ ತಂಡದ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು 2024ರ ICCಯ ಅತ್ಯುತ್ತಮ ವರ್ಷದ ಕ್ರಿಕೆಟರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. 2024ರಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದಂತ ಬುಮ್ರಾ ಅವರಿಗೆ ಗಾರ್ಫೀಲ್ಡ್ ಸೋಬರ್ಸ್ ಪ್ರಶಸ್ತಿ ನೀಡಲಾಗಿದೆ. ಸೋಮವಾರದಂದು ಬುಮ್ರಾ ಅತ್ಯುತ್ತಮ ಟೆಸ್ಟ್ ಆಟಗಾರನಾಗಿ ಆಯ್ಕೆಯಾಗಿದ್ರು. ಇದೀಗ ಒಂದೇ ವರ್ಷ ಮತ್ತೊಂದು ಅತ್ಯುನ್ನತ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿರುವಂತಹ ಟೀಂ ಇಂಡಿಯಾದ ಯುವ ಎಡಗೈ ದಾಂಡಿಗ ತಿಲಕ್ ವರ್ಮಾ ವಿಶೇಷ ಸಾಧಕರ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಅದು ಕೂಡ ಸತತ 5 ಇನ್ನಿಂಗ್ಸ್ಗಳಲ್ಲಿ ಅತ್ಯಧಿಕ ರನ್ ಕಲೆ ಹಾಕುವ ಮೂಲಕ. ಟಿ20 ಕ್ರಿಕೆಟ್ನಲ್ಲಿ ಭಾರತ ಪರ ಸತತ 5 ಇನ್ನಿಂಗ್ಸ್ಗಳಲ್ಲಿ ಅತಿ ಹೆಚ್ಚು ರನ್ ಪೇರಿಸಿದ ದಾಖಲೆ ತಿಲಕ್ ವರ್ಮಾ ಅವರ ಪಾಲಾಗಿದೆ. ತಿಲಕ್ ವರ್ಮಾ ಅವರು 107 ರನ್, 120 ರನ್, 19, 72, 18 ರನ್ಗಳನ್ನು ಬಾರಿಸುವ ಮೂಲಕ ಈ ಸಾಧನೆ ಮಾಡಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಚಾಂಪಿಯನ್ಸ್ ಆಗಿರುವಂತಹ ಕರ್ನಾಟಕ ತಂಡ ರಣಜಿ ಟ್ರೋಫಿ ಗೆಲ್ಲುವಂತ ನಿರೀಕ್ಷೆಯಲ್ಲಿದೆ. ಲೀಗ್ನಲ್ಲಿ ಕರ್ನಾಟಕ ಸಿ ಗುಂಪಿನಲ್ಲಿದ್ದು 3ನೇ ಸ್ಥಾನದಲ್ಲಿದೆ. ಕೇವಲ 1 ಪಂದ್ಯ ಮಾತ್ರ ಬಾಕಿ ಉಳಿದಿದ್ದು ಅದನ್ನ ಗೆದ್ದರಷ್ಟೇ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆಯಲಿದೆ. ಒಂದ್ ವೇಳೆ ಸೋತ್ರೆ ಕೇರಳ ಬಿಹಾರ ನಡುವಿನ ಪಂದ್ಯದ ಫಲಿತಾಂಶದ ಮೇಲೆ ಅವಲಂಬಿಸಬೇಕಾಗುತ್ತೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.